ನಮಸ್ತೆ ಸ್ಟೂಡೆಂಟ್. ಸೊ ಇವತ್ತು ನಾನು ನಿಮಗೆ ಇನ್ಕಮ್ ಟ್ಯಾಕ್ಸ್ 2 ಮತ್ತೆ ಅಸೆಸ್ಮೆಂಟ್ ಆಫ್ ಪರ್ಸನ್ ಅದರ್ ದನ್ ಇಂಡಿವಿಜುವಲ್ಸ್ ಅಂಡ್ ಫೈಲಿಂಗ್ ಆಫ್ ITRs ಅಲ್ಲಿ ಇನ್ಅಡ್ಮಿಸಿಬಲ್ ಮತ್ತೆ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನ ನೀವು ಐಡೆಂಟಿಫೈ ಮಾಡಬೇಕು. ನಿಮ್ಗೆ ಎಸ್ಪೆಷಲಿ ಫಾರ್ 2 ಮಾರ್ಕ್ಸ್ ಅಂದ್ರೆ ಸೆಕ್ಷನ್ ಬಿ ಅಲ್ಲಿ ಕೇಳ್ತಾರೆ. ಸೊ ಇದನ್ನ ನಾವು ಹೇಗ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಎಲ್ಲಾ ಕ್ವೆಶನ್ ಪೇಪರ್ದು ಕೂಡ ಸೇರಿನೇ ಇದರಲ್ಲಿ ಇರೋವಂಥದ್ದು. ಸೊ ಕ್ವೆಶನ್ ಪೇಪರ್ ಸಮೇತನೇ ನಿಮ್ಗೆ ಎಲ್ಲಾದು ಸೇರಿ ಒಂದು ಫೋಲ್ಡರ್ ಅಲ್ಲಿ ಹಾಕಿರುವಂತದ್ದು. ಅಂದ್ರೆ ಒಂದು ಅರೌಂಡ್ 20 to 24 ಕ್ವೆಶನ್ಸ್ ಇದೆ. ಸೊ ಹೇಗೆ ಇನ್ಅಡ್ಮಿಸಿಬಲ್ ಅಡ್ಮಿಸಿಬಲ್ ಅನ್ನೋದನ್ನ ಐಡೆಂಟಿಫೈ ಮಾಡೋಣ. ಡಿಸ್ಕೌಂಟ್ ಅಲೌಡ್ ಅಂತಂದ್ರೆ ಬಿಸ್ನೆಸ್ ಅಲ್ಲಿ ತಾನೇ ಡಿಸ್ಕೌಂಟ್ ಕೊಡುವಂಥದ್ದು. ಅಡ್ಮಿಸಿಬಲ್ ಅಂತಾರೆ ಬಿಸ್ನೆಸ್ ಗೆ ಸಂಬಂಧಪಟ್ಟಿರೋಂಥದ್ದು. ಇನ್ಅಡ್ಮಿಸಿಬಲ್ ಅಂತಾರೆ ಇಟ್ ಇಸ್ ರಿಲೇಟೆಡ್ ಟು ಪರ್ಸನಲ್ ಅಂತ ಹೇಳ್ಬೋದು. ಸೊ ಡಿಸ್ಕೌಂಟ್ ಅಲೌಡ್ ಬಂದು ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್. ಯಾಕೆ ಅಂತಂದ್ರೆ ಡಿಸ್ಕೌಂಟ್ ಅಲೌಡ್ ಬಂದು ಬಿಸ್ನೆಸ್ ಗೆ ಕೊಡುವಂಥದ್ದು, ಬಿಸ್ನೆಸ್ ಅಲ್ಲಿ ಡಿಸ್ಕೌಂಟ್ ಕೊಡುವಂಥದ್ದು ಅಲ್ವಾ. ಸೊ ಅದಕ್ಕೋಸ್ಕರ ಇದನ್ನ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂತ ಕರೀತಾರೆ. ಸರಿನಾ? ಡಿಸ್ಕೌಂಟ್ ಅಲೌಡ್ ಇಸ್ ವಾಟ್ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್. ಫಸ್ಟ್ ಆಫ್ ಆಲ್ ಅಡ್ಮಿಸಿಬಲ್ ಅಂತಂದ್ರೆ ಬಿಸ್ನೆಸ್ ಗೆ ಸಂಬಂಧಪಟ್ಟಿರುವಂತದ್ದು. ಇನ್ಅಡ್ಮಿಸಿಬಲ್ ಅಂದ್ರೆ ಪರ್ಸನಲ್ ವಿಚ್ ಇಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಅಂತ ಹೇಳ್ಬೋದು. ಆನ್ಯುವಲ್ ಲಿಸ್ಟಿಂಗ್ ಫೀಸ್ ಪೇಡ್ ಟುವರ್ಡ್ಸ್ ಸ್ಟಾಕ್ ಎಕ್ಸ್ಚೇಂಜ್ ಬೈ ಎ ಕಂಪನಿ ಅಂತ ಕೊಟ್ಟಿದ್ದಾರೆ. ಬೈ ಎ ಕಂಪನಿ ಅಂತಾರೆ ಇಟ್ ಇಸ್ ಅಗೇನ್ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್. ಕಂಪನಿ ಅವ್ರ ತಾನೇ ಪೇ ಮಾಡಿರೋದು, ಇಂಡಿವಿಜುವಲ್ ಪರ್ಸನ್ ಏನಲ್ವಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಕೂಡ ನಾವು ಏನಾಗಿ ಟ್ರೀಟ್ ಮಾಡ್ತೀವಿ, ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಇದಾದ್ಮೇಲೆ LIC ಪ್ರೀಮಿಯಂ ಆನ್ ಡೈರೆಕ್ಟರ್ಸ್ ಅಂಡ್ ಇಸ್ ಫ್ಯಾಮಿಲಿ ಮೆಂಬರ್ಸ್ ಲೈಫ್ ಅಂತ ಕೊಟ್ಟಿದ್ದಾರೆ. ಅವನು ಒಪ್ಪನ್ಗೆ ಕಂಪನಿ ಕಡೆಯಿಂದ ಕೊಟ್ಟಿದ್ರೆ ಅಡ್ಮಿಸಿಬಲ್ ಆಗ್ತಿತ್ತು. LIC ಪ್ರೀಮಿಯಂ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅವ್ರ ಡೈರೆಕ್ಟರ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾರ್ಗೂ ಕೊಟ್ಟಿದ್ದಾರೆ ಅಂತಂದ್ರೆ ಇಟ್ ಬಿಕಮ್ಸ್ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂತ ಕರೀತಾರೆ. ಸೊ ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಿದೆ ಅನ್ಕೋತೀನಿ. ಸೊ LIC ಪ್ರೀಮಿಯಂ ಆನ್ ಇಸ್ ಡೈರೆಕ್ಟರ್ ಅಂಡ್ ಇಸ್ ಫ್ಯಾಮಿಲಿ ಮೆಂಬರ್ಸ್ ಎರಡೂ ಕೂಡ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಪೇಮೆಂಟ್ ಆಫ್ ಲೈಸೆನ್ಸ್ ಫಾರ್ ಒಬ್ಟೈನಿಂಗ್ ಫ್ರಾಂಚೈಸಿ ಇನ್ಅಡ್ಮಿಸಿಬಲ್ ಅಂತ ಬರಿತೀನಿ. ಏನಕ್ಕೆ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂತ ಅಂದ್ರೆ ಇಲ್ಲಿ ಪೇಮೆಂಟ್ ಆಫ್ ಒಬ್ಟೈನಿಂಗ್ ಫ್ರಾಂಚೈಸಿ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ. ವಾಟ್ ಇಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಒಂದು ಸಲಿ ಬಂಡವಾಳ, ಒಂದು ಸಲಿ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಸೊ ಫ್ರಾಂಚೈಸಿನ ತಗೋಬೇಕಂತಂದ್ರೆ ಒಂದೇ ಟೈಮ್ ಫ್ರಾಂಚೈಸಿಗೆ ಇನ್ವೆಸ್ಟ್ಮೆಂಟ್ ಮಾಡೋದು. ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಅದನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಟ್ರೀಟ್ ಮಾಡ್ತೀವಿ. ಇದು ಒಂದ್ ರೀಸನ್. ಸೊ ಅದೇ ಫ್ರಾಂಚೈಸಿ ರಿನ್ಯೂವಲ್ ಫೀಸ್ ಅಂತಾರೆ ಎವ್ರಿ ಇಯರ್ ಮಾಡ್ತೀವಿ. ಫ್ರಾಂಚೈಸಿ ತಗೋಬೇಕಂದ್ರೆ ಒಂದೇ ಸಲ ಪೇಮೆಂಟ್ ಮಾಡುವಂತದಲ್ವಾ ಫ್ರಾಂಚೈಸಿ ಫೀಸ್ ಅಂತ, ಲೈಸೆನ್ಸ್ಗೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇಸ್ ಎ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಅದಕ್ಕೋಸ್ಕರ ಇನ್ಅಡ್ಮಿಸಿಬಲ್ ಆಗಿ ಟ್ರೀಟ್ ಮಾಡ್ತೀವಿ. ಇನ್ನೊಂದು ಎಕ್ಸಾಂಪಲ್, ಕಾರು ನಾವು ಒಂದೇ ಟೈಮ್ ಪರ್ಚೇಸ್ ಮಾಡೋದು ಯೂಶುವಲ್ ಆಗಿ. ಸೊ ಆದ್ರೆ ಕಾರ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಏನಾಗುತ್ತೆ, ಪ್ರತಿ 3 months ಒಂದ್ಸಲಿ ಬರ್ತಾ ಇರುತ್ತೆ. ಸೊ ಕಾರ್ ಪರ್ಚೇಸ್ ಮಾಡೋದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಒನ್ ಟೈಮ್. ಸೊ ಕಾರ್ ಎಕ್ಸ್ಪೆನ್ಸಸ್ ಎವ್ರಿ ಟೈಮ್ ಅದು ಅಡ್ಮಿಸಿಬಲ್ ಆಗುತ್ತೆ. ಸೊ ಇದು ಕೂಡ ಅದೇ ತರನೇ ಫ್ರಾಂಚೈಸಿ ಒಬ್ಟೈನ್ ಮಾಡ್ಲಿಕ್ಕೆ ಲೈಸೆನ್ಸ್ ಫೀಸ್ ಅಂತಂದ್ರೆ ಇಟ್ ಇಸ್ ಇನ್ಅಡ್ಮಿಸಿಬಲ್. ಯಾಕೆಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಅದು ಒಂದ್ ಕಡೆ. ಇನ್ನೊಂದ್ ಕಡೆ ಏನಂತಂದ್ರೆ ಫ್ರಾಂಚೈಸಿ ತಗೊಳಕ್ಕಿಂತ, ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಫ್ರಾಂಚೈಸಿ ತಗೋಬೇಕು. ಸೊ ನಮ್ ಪಾಕೆಟ್ ಇಂದ ಮನಿ ಹೋಗಿರುತ್ತೆ ಅಲ್ವಾ, ನಮ್ ಪಾಕೆಟ್ ಇಂದ ಮನಿ ಹೋಗಿರ್ತಾರೆ, ಅದನ್ನ ಇನ್ಅಡ್ಮಿಸಿಬಲ್ ಆಗು ಟ್ರೀಟ್ ಮಾಡಬಹುದು. ಬೆಟರ್ ಇಟ್ ಈಸ್ ಇನ್ಅಡ್ಮಿಸಿಬಲ್ ಇನ್ ಬೋತ್ ದ ವೇ. ಡಿಪ್ರಿಸಿಯೇಷನ್ ಇಸ್ ಡೆಬಿಟೆಡ್ ಟು P&L ಅಕೌಂಟ್ ಆಫ್ ಗಣೇಶ ಟೆಂಪಲ್, ಇಟ್ ಈಸ್ ಅಡ್ಮಿಸಿಬಲ್. ಯಾಕೆ ಅಂತಾರೆ, ಡಿಪ್ರಿಸಿಯೇಷನ್ ಇಸ್ ರಿಲೇಟೆಡ್ ಟು ಬಿಸ್ನೆಸ್. ಸರಿನಾ? ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಟು ಪೇ ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಇನ್ಅಡ್ಮಿಸಿಬಲ್. ಆಲ್ ಡೈರೆಕ್ಟ್ ಟ್ಯಾಕ್ಸಸ್ ಆರ್ ಇನ್ಅಡ್ಮಿಸಿಬಲ್. ಆಲ್ ಡೈರೆಕ್ಟ್ ಟ್ಯಾಕ್ಸಸ್ ಅಂತಾರೆ, ವೆಲ್ತ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್, ಇದೆಲ್ಲ ಏನಾಗುತ್ತೆ ಅಂದ್ರೆ ಇನ್ಅಡ್ಮಿಸಿಬಲ್ ಆಗುತ್ತೆ. ಸರಿನಾ? ಸೊ ಪೇಮೆಂಟ್ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಟು ಪೇ ಇನ್ಕಮ್ ಟ್ಯಾಕ್ಸ್ ಇಸ್ ವಾಟ್ ಇನ್ಅಡ್ಮಿಸಿಬಲ್. ಇದಾದ್ಮೇಲೆ ಗಿಫ್ಟ್ ಟ್ಯಾಕ್ಸ್ ಪೇಡ್ ಇಸ್ ಇನ್ಅಡ್ಮಿಸಿಬಲ್. ಗಿಫ್ಟ್ ನಮ್ ಇಷ್ಟ ಅದು. ಸೊ ಇಟ್ ಈಸ್ ಪರ್ಸನಲ್, ನಾಟ್ ಪ್ರೊಫೆಷನಲ್. ಸೊ ಇಟ್ ಈಸ್ inadmissible. Gift tax paid is what? Inadmissible. Professional tax paid. Professional tax is admissible. Professional tax is what? Admissible expenses. Professional tax is what? Admissible expenses. ಇದಾದ್ಮೇಲೆ ಸ್ಟಾಫ್ ವೆಲ್ಫೇರ್ ಫಂಡ್ ಅಂದ್ರೆ ಒಂದು ಸಲಿ ಬಂಡವಾಳ. ಸೊ ಸ್ಟಾಫ್ ವೆಲ್ಫೇರ್ ಫಂಡ್ ಅಂದ್ರೆ ಒಂದು ಟೈಮ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಇನ್ಅಡ್ಮಿಸಿಬಲ್. ಅದೇ ಸ್ಟಾಫ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ಆದ್ರೆ ಅಡ್ಮಿಸಿಬಲ್ ಆಗುತ್ತೆ. ಸ್ಟಾಫ್ ವೆಲ್ಫೇರ್ ಫಂಡ್ ಇಸ್ ವಾಟ್? ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್. ಸ್ಟಾಫ್ ವೆಲ್ಫೇರ್ ಫಂಡ್ ಇಸ್ ಇನ್ಅಡ್ಮಿಸಿಬಲ್ ಎಕ್ಸ್ಪೆಂಡಿಚರ್ ಪೇಡ್ ಅಡ್ಮಿಸಿಬಲ್. ಎಕ್ಸ್ಪೆಂಡಿಚರ್ ಪೇಡ್ ಇಸ್ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್. ಅಂದ್ರೆ ಎಕ್ಸ್ಪೆನ್ಸಸ್ ಅದರ್ ರಿಲೇಟೆಡ್, ಇಟ್ ಇಸ್ ರಿಲೇಟೆಡ್ ಟು ಬಿಸ್ನೆಸ್ ಓನ್ಲಿ. ಸೊ ಇಟ್ ಈಸ್ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್.
ಇದಾದ್ಮೇಲೆ ನೆಕ್ಸ್ಟ್ ಒನ್ ಜನರಲ್ ರಿಸರ್ವ್. ಆಲ್ ರಿಸರ್ವ್ಸ್ ಅಂಡ್ ಪ್ರಾವಿಷನ್ಸ್ ಆರ್ ಇನ್ಅಡ್ಮಿಸಿಬಲ್. ಆಲ್ ರಿಸರ್ವ್ಸ್ ಅಂಡ್ ಪ್ರಾವಿಷನ್ಸ್ ಆರ್ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್. ಏನಕ್ಕೆ ಅಂತಂದ್ರೆ ರಿಸರ್ವ್ ಅಂತಾರೆ ಫ್ಯೂಚರ್ಗೆ ಅಂತ ಎತ್ತಿಡ್ತೀವಿ. ಫ್ಯೂಚರ್ಗೆ ಅಂತ ಎತ್ತಿಡೋ ಅಂತದ್ದು ಬಿಸ್ನೆಸ್ಗಲ್ಲ, ಅದು ಪರ್ಸನಲ್ಗೂ ಆಗ್ಬೋದು. ಸೊ ಆಲ್ ರಿಸರ್ವ್ಸ್ ಅಂಡ್ ಪ್ರಾವಿಷನ್ಸ್ ಆರ್ ಇನ್ಅಡ್ಮಿಸಿಬಲ್. ಸೊ ಸ್ಟಾಫ್ ವೆಲ್ಫೇರ್ ಎಕ್ಸ್ಪೆನ್ಸಸ್, ಅವಾಗಲೇ ಸ್ಟಾಫ್ ವೆಲ್ಫೇರ್ ಫಂಡ್ ಬಗ್ಗೆ ಏನಂತ ಹೇಳಿದೆ, ಇಟ್ ಈಸ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದೆ. ಸೊ ಸ್ಟಾಫ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ಈಸ್ ಪ್ರತಿ ಟೈಮು ಎಕ್ಸ್ಪೆನ್ಸಸ್ ಫೀಸ್ ನ ಪೇ ಮಾಡಬೇಕು. ಸೊ ಇಟ್ ಈಸ್ ಅಡ್ಮಿಸಿಬಲ್. ಕ್ಯಾಶ್ ಪೇಮೆಂಟ್, ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಕ್ಯಾಶ್ ಪೇಮೆಂಟ್ 10,000 ಮೇಲೆ ಇದ್ರೆ ಮಾತ್ರ ಲೈಕ್ ಇನ್ಅಡ್ಮಿಸಿಬಲ್. ಬಿಲೋ 10,000 ಇತ್ತು ಅಂದ್ರೆ ಅಡ್ಮಿಸಿಬಲ್. ಅಲ್ಲಿ ಕ್ಯಾಶ್ ಅಂತಾನೆ ಮೆನ್ಷನ್ ಮಾಡ್ಬೇಕಿಲ್ಲ ನೋಡಿ. ಕ್ಯಾಶ್ ಪೇಮೆಂಟ್ ಆಫ್ ₹18,500 ಪೇ ಟು ಸಪ್ಲೈ ಆಫ್ ರಾ ಮೆಟೀರಿಯಲ್ ಆನ್ ಎ ಡೇ ವಿಚ್ ದ ಬ್ಯಾಂಕ್ ವೇರ್ ಕ್ಲೋಸ್ಡ್ ಆನ್ ಇಂಡೆಫಿನೆಟ್ ಸ್ಟ್ರೈಕ್ ಅಂತ ಹೇಳಿದಾರೆ. ಏನಾದ್ರೂ ಆಗಿರ್ಲಿ, ಇಟ್ ಈಸ್ ಅಬೋವ್ 10,000 ಆಗಿರೋದ್ರಿಂದ ಇದನ್ನ ನಾವು ಇನ್ಅಡ್ಮಿಸಿಬಲ್ ಆಗಿ ಟ್ರೀಟ್ ಮಾಡ್ತೀವಿ. ಇನ್ಅಡ್ಮಿಸಿಬಲ್ ಆಗಿ ಟ್ರೀಟ್ ಮಾಡ್ತೀವಿ. ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಆಗಿ ಟ್ರೀಟ್ ಮಾಡ್ತೀವಿ. ಸೊ ಇಟ್ ಈಸ್ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್. Donation, all charities and donations are what? Inadmissible expenses. All charities and donations are what? Inadmissible expenses. ಏನಕ್ಕೆ ಅಂತಂದ್ರೆ ದಾನ ಧರ್ಮ ಮಾಡೋದು ನಮ್ಮ ಇಷ್ಟ. ಸೊ ಅದಕ್ಕೆ ಯಾವುದೇ ರೀತಿ ಕಂಪನಿಯಿಂದ ಪೇ ಮಾಡಲ್ಲ. ಸೊ ಅದಕ್ಕೋಸ್ಕರ ಅದು ಇನ್ಅಡ್ಮಿಸಿಬಲ್ ಆಗುತ್ತೆ. ನೆಕ್ಸ್ಟ್ ಒನ್ ಬೋನಸ್ ಆಫ್ ₹75,000 ವೇ ಟು ಆಫ್ಟರ್ ದ ಡ್ಯೂ ಡೇಟ್ ಅಂತ ಕೊಟ್ಟಿದ್ದಾರೆ. ಬಿಫೋರ್ ದ ಡ್ಯೂ ಡೇಟ್ ಅಂತ ಕೊಟ್ಟಿತ್ತು ಅಂದ್ರೆ ಅಡ್ಮಿಸಿಬಲ್. ಅಂದ್ರೆ ಅವ್ರು ಹೇಳಿರೋದ್ಕಿಂತ ಡ್ಯೂ ಡೇಟ್ ಒಳಗಡೆ ಪೇ ಮಾಡಿತ್ತು ಅಂದ್ರೆ ಇದು ಅಡ್ಮಿಸಿಬಲ್ ಆಗುತ್ತೆ. ಆಫ್ಟರ್ ಡ್ಯೂ ಡೇಟ್ ಅಂದ್ರೆ ಫೈನ್ಸ್ ಅಂಡ್ ಪೆನಾಲ್ಟಿ ಅಂತಾನೆ ಟ್ರೀಟ್ ಮಾಡ್ತಾರೆ. ಆಲ್ ಫೈನ್ಸ್ ಅಂಡ್ ಪೆನಾಲ್ಟೀಸ್ ಆರ್ ವಾಟ್? ಇನ್ಅಡ್ಮಿಸಿಬಲ್. ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನೀವು ಗಾಡಿ ರೈಡ್ ಮಾಡ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡು ಓಡಿಸ್ತೀರಾ. ಲೈಕ್ ಹೆಲ್ಮೆಟ್ ಹಾಕೊಂಡು ಓಡಿಸ್ತಾ ಇಲ್ಲ ಅಂತಂದ್ರೆ ಪೊಲೀಸರು ಕಾಟ್ ಮಾಡ್ತಾರೆ. ಅವಾಗ ನೀವು ಫೈನ್ ನ ಪೇ ಮಾಡ್ಲೇಬೇಕಾಗುತ್ತೆ. ಫೈನ್ಸ್ ಅಂಡ್ ಪೆನಾಲ್ಟಿ ನೀವೇ ಪೇ ಮಾಡ್ತೀರಾ, ಅದು ನೀವು ಮಾಡಿರೋ ಫಾಲ್ಟ್. ಸೊ ಕಂಪನಿಯವ್ರು ನಿಮ್ಗೆ ರೀಫಂಡ್ ಮಾಡಲ್ಲ. ಅದಕ್ಕೋಸ್ಕರ ಇದನ್ನ ಇನ್ಅಡ್ಮಿಸಿಬಲ್ ಆಗಿ ಟ್ರೀಟ್ ಮಾಡ್ತೀವಿ. ಬೋನಸ್ ಅವ್ರು ಹೇಳಿರೋ ಅಂತ ಟೈಮಲ್ಲಿ ಕೊಟ್ಬಿಡ್ಬೇಕು. ಕೊಡ್ಲಿಲ್ಲ ಅಂತಂದ್ರೆ ಆಫ್ಟರ್ ದ ಡ್ಯೂ ಡೇಟ್ ಆದ್ಮೇಲೆ ಕೊಡ್ತಾರೆ, ಅದು ಪೆನಾಲ್ಟೀಸ್ಗೆ ಬೀಳುತ್ತೆ. ಇನ್ಅಡ್ಮಿಸಿಬಲ್ ಆಗಿ ಟ್ರೀಟ್ ಮಾಡ್ತಾ ಇದೀವಿ. ಸರ್ವಿಸ್ ಟ್ಯಾಕ್ಸ್ ಪೇಡ್. Service tax paid is admissible. Service tax paid is admissible expenses. Admissible expenses. Provision for income tax. ನಾನು ಹೇಳಿದಲ್ಲ, all the reserves and provisions are inadmissible. ನಾನು ಅವಾಗಲೇ ಹೇಳಿದೆ, all reserves and provisions are inadmissible ಅಂತ. ಇದು ಆಫ್ ದ ಸೇಲ್ಸ್ ಟ್ಯಾಕ್ಸ್ ಪ್ರಾವಿಷನ್. ಸೇಲ್ಸ್ ಟ್ಯಾಕ್ಸ್ ಆಫ್ ₹10,000 ವಾಸ್ ಪೇಡ್ ಬಿಫೋರ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಡ್ಯೂ ಡೇಟ್ ಗಿಂತ ಮುಂಚೆ. ಇದನ್ನು ಏನಾರ ಆಫ್ಟರ್ ಅಂತ ಇದಿದ್ರೆ ಇದು ಇನ್ಅಡ್ಮಿಸಿಬಲ್ ಆಗ್ತಿತ್ತು. ಬಿಫೋರ್ ಅಂತ ಕೊಟ್ಟಿದ್ದಾರೆ, ಡ್ಯೂ ಡೇಟ್ ಗಿಂತ ಮುಂಚೆನೆ ಅಂತಂದ್ರೆ ಇದೇನಾಗುತ್ತೆ? ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಆಗುತ್ತೆ. Penalty for importing prohibited goods. All fines and penalties are what? Inadmissible. All fines and penalties are inadmissible. ನೆಕ್ಸ್ಟ್ ಲಾಸ್ ಆಫ್ ಸ್ಟಾಕ್ ಡ್ಯೂ ಟು ಥೆಫ್ಟ್ ಬೈ ಅನ್ ಎಂಪ್ಲಾಯಿ. ಎಂಪ್ಲಾಯಿನೇ ಕಳ್ತನ ಮಾಡಿರ್ತಾನೆ ಅಂತಂದ್ರೆ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗಿ ಟ್ರೀಟ್ ಮಾಡ್ತಾರೆ. ಸೊ ಅದನ್ನ ಅಡ್ಮಿಸಿಬಲ್ ಆಗಿ ಟ್ರೀಟ್ ಮಾಡ್ತೀವಿ. ಚಾರಿಟೀಸ್, ಆಲ್ ಚಾರಿಟೀಸ್ ಅಂಡ್ ಡೊನೇಷನ್ಸ್ ಆರ್ ವಾಟ್? ಇನ್ಅಡ್ಮಿಸಿಬಲ್ ಅಂತ ಅವಾಗಲೇ ಹೇಳಿದೆ. ಸೊ ಚಾರಿಟೀಸ್ ಪೇಡ್ ಏನಾಗುತ್ತೆ? ಇನ್ಅಡ್ಮಿಸಿಬಲ್. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಆಲ್ ರಿಸರ್ವ್ಸ್ ಅಂಡ್ ಪ್ರಾವಿಷನ್ಸ್ ಆರ್ ಇನ್ಅಡ್ಮಿಸಿಬಲ್. ವೆಲ್ತ್ ಟ್ಯಾಕ್ಸ್ ಪೇಡ್. ವೆಲ್ತ್ ಟ್ಯಾಕ್ಸ್ ಅಂದ್ರೆ ವೆಲ್ತ್ ಅಂದ್ರೆ ಆಸ್ತಿ, ನಮ್ಮ ಆಸ್ತಿಗೆ ನಾವೇ ಪೇ ಮಾಡಬೇಕು ಟ್ಯಾಕ್ಸ್ ಅಂದ್ರೆ ಇಟ್ ಈಸ್ ಡೈರೆಕ್ಟ್ ಟ್ಯಾಕ್ಸ್. ಡೈರೆಕ್ಟ್ ಟ್ಯಾಕ್ಸ್ ಎಲ್ಲಾನು ಕೂಡ ಇನ್ಅಡ್ಮಿಸಿಬಲ್ ಆಗಿ ಟ್ರೀಟ್ ಮಾಡ್ತೀವಿ. ಸೊ ಕ್ವೆಶನ್ ಪೇಪರ್ ಎಲ್ಲಾನು ಕೂಡ ಸೇರಿನೇ ಇದರಲ್ಲಿ ಹಾಕಿರುವಂತದ್ದು ಸ್ಟೂಡೆಂಟ್ಸ್. ಲೈಕ್ ಇನ್ಕಮ್ ಟ್ಯಾಕ್ಸ್ಗೂ ಯೂಸ್ ಆಗುತ್ತೆ. ಮೇನ್ ನಿಮ್ಗೆ ಅಸೆಸ್ಮೆಂಟ್ ಆಫ್ ಪರ್ಸನ್ ಅದರ್ ದನ್ ಇಂಡಿವಿಜುವಲ್ಸ್ ಅಂಡ್ ಫೈಲಿಂಗ್ ಆಫ್ ITR ಅಲ್ಲಿ ನಿಮ್ಗೆ ಕೇಳ್ತಾರೆ. ಸೊ ಸೆಕ್ಷನ್ ಬಿ ಅಲ್ಲಿ ಕ್ವೆಶನ್ ಇದ್ದೇ ಇರುತ್ತೆ. ಸೊ ಇಷ್ಟರಲ್ಲಿ ಒಂದು 6 ಪಾಯಿಂಟ್ಸ್ ಇಲ್ಲ ಅಂದ್ರೆ 5 ಪಾಯಿಂಟ್ಸ್ ಕೊಟ್ಟಿರ್ತಾರೆ. ಅದ್ರ ಪ್ರಕಾರ ನೀವು ಆನ್ಸರ್ ಮಾಡಿ. ಇನ್ನ ಮೋರ್ ಅಪ್ಡೇಟ್ಸ್ಗೋಸ್ಕರ ನನ್ನ ಚಾನೆಲ್ ನ ನೋಡ್ತಾ ಇರಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.